ಶಾಲೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರು ಗುರುಗಳೇ, ಹಾಗಾಗಿ ಇದೊಂದು ಉಪಪ್ರಶ್ನೆ. ಈ ಸೆಕ್ಯುಲಾರಿಸಂ ಅನ್ನೋ ಪದವನ್ನ ಸರ್ವಧರ್ಮ ಸಮನ್ವಯತೆ ಅನ್ನೋ ಒಂದು ಭಾರವಾದ ವ್ಯವಸ್ಥೆಯನ್ನ ನಮ್ಗಳ ಮೇಲೆ ಹಾಕಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡೋ ಹಾಗಿಲ್ಲ, ಶಾಲೆಯಲ್ಲಿ ಗಣಪತಿಯನ್ನ ಕೂರಿಸೋ ಹಾಗಿಲ್ಲ. ಯಾಕಂದ್ರೆ ಅನ್ಯ ಧರ್ಮೀಯ ಮಕ್ಕಳು ಬರ್ತಾರೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅನ್ನೋದೊಂದು ವ್ಯವಸ್ಥೆ ಸರ್ಕಾರ ಅಂದ್ರೆ ಯಾರ ಕೈಲಿ ಆಡಳಿತ ಇದೆ ಅವರೇನೆ ಇಂಥದ್ದೊಂದು ನಿಯಮವನ್ನ ತಂದ್ಬಿಟ್ರೆ ಹೇಗೆ ಅಂತ. ಶಾಲೆಗಳಲ್ಲಿ ಬೇಸಿಕಲಿ ಹಬ್ಬಗಳ ಆಚರಣೆ ತಪ್ಪು, ಅದು ಮಾಡೋದೇ ನಿಷಿದ್ಧ ಅನ್ನೋ ರೀತಿಯ ವಾತಾವರಣ ಅವಶ್ಯಕನಾ ಅಂತ. ಈ ದೇಶದಲ್ಲಿ ಇಸ್ಲಾಮಿಗೆ ಅವಕಾಶ ಕೊಡಲಾಗಿದೆ, ಕ್ರಿಶ್ಚಿಯಾನಿಟಿಗೆ ಅವಕಾಶ ಕೊಡಲಾಗಿದೆ. ಅಂದ್ರೆ ಈ ದೇಶ, ಈ ಮಣ್ಣು ಲಕ್ಷಾಂತರ ಚರ್ಚ್ಗಳಿಗೆ, ಮಸೀದಿಗಳಿಗೆ ಆಶ್ರಯ ಕೊಟ್ಟಿದೆ, ನೆಲೆ ಕೊಟ್ಟಿದೆ. ನಮ್ಮ ಶಾಲೆಯಲ್ಲಿ ಯಾಕೆ ಗಣಪತಿಗೆ ಅವಕಾಶ ಇಲ್ಲ ಅಂತ ಸರಳವಾದ ಪ್ರಶ್ನೆ ಇದು ಅಂತ. ಈ ದೇಶ ಹೀಗೆ ಹೋಗಿದೆ ಅಂತ. ಇಡೀ ಪ್ರಪಂಚದ ಎಲ್ಲಾ ಮತಗಳಿಗೆ, ಧರ್ಮಗಳಿಗೆ, ಮತಾಚಾರ್ಯಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ದೇಶ ಅಲ್ವಾ ಅಂತ. ಅವರುಗಳಿಗೆ ದೇಶ ಅವಕಾಶ ಕೊಟ್ಟ ಮೇಲೆ ನಮ್ಮದೇ ಒಂದು ಗಣಪತಿ ಹಬ್ಬ, ಗಣಪತಿ ಪೂಜೆಗೂ ಮತ್ತೊಂದಕ್ಕೂ ಯಾರು ಅವಕಾಶ ಇಲ್ಲ ಅಂದ್ರೆ ಏನ್ ಮಾಡಿದಂತೆ ಆಯ್ತು. ನಮ್ಗೇನದು ಸೆಕ್ಯುಲರಿಸಂ, ಸರ್ವಧರ್ಮ ಸಮನ್ವಯ ಅಂದ್ರೆ ಯಾವುದೋ ಧರ್ಮ ತೆಗೆದಾಕು ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ. ಇರ್ಬೇಕಲ್ವಾ ಅದು ಅಂತ, ಬರ್ಬೇಕಲ್ವಾ ಅಂತ. ಸರ್ವಧರ್ಮ ಸಮನ್ವಯ ಅಂದ್ರೆ ಗಣಪತಿ ಪೂಜೆನೂ ಮಾಡ್ತೀಯ ನೀನು, ಬೇರೆ ಧರ್ಮದಲ್ಲಿ ಬೇರೆ ಮತ್ತಲ್ಲಿ ಏನಾದ್ರು ತಿರುಳಿದ್ರೆ ಒಳ್ಳೇದಿದ್ರೆ ಅದನ್ನು ಕೂಡ ತಗೋತೀಯ ಅಂತ. ಅರ್ಥನೇ ಸರ್ವಧರ್ಮ ಸಮನ್ವಯ ಅಂತ. ಈ ಗಣಪತಿ ಪೂಜೆ ಮಾಡದೇ ಇರೋದು ಸರ್ವಧರ್ಮ ಸಮನ್ವಯ ಆಗತ್ತಾ ಅಂತ. ಹಾಗಾಗಿ ಮೊದಲು ಅವರು ಅದನ್ನ ನೆನಪು ಮಾಡ್ಕೋಬೇಕು ಅಂತ. ಈ ದೇಶದಲ್ಲಿ ಎಲ್ಲಾ ಮತ ಧರ್ಮಗಳ ಆಚರಣೆಗಳು, ಶ್ರದ್ಧಾ ಕೇಂದ್ರಗಳು, ಈ ಮಣ್ಣು ಜಾಗ ಕೊಟ್ಟಿದೆ. ಹಾಗಾಗಿ ಜಾಗ ಕೊಟ್ಟ ಧರ್ಮಕ್ಕೆ ಜಾಗ ಇಲ್ಲ ಅಂತ ಎಲ್ಲೂ ಮಾಡೋಕೆ ಅವಕಾಶ ಇಲ್ಲ. ಒಂದ್ ವೇಳೆ ಅಲ್ಲೇನೆ ಒಂದು ಗಣಪತಿ ಪೂಜೆ ಮಾಡಿದ್ರು ಮಾಡಕ್ಕೆ ಅವಕಾಶ ಕೊಡಬೇಕು, ನ್ಯಾಯವಾಗಿ ಅಂತ ನಾವು ಹೇಳೋದು ಅಂತ. ಯಾವ್ದಾದ್ರು ಚರ್ಚಲ್ಲಿ ಗಣಪತಿ ಪೂಜೆ ಮಾಡಿದ್ರು ಮಾಡಕ್ಕೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ಈ ಮಣ್ಣು ಗಣಪತಿ ಮಣ್ಣಲ್ವಾ ಇದು ಅಂತ, ಈ ದೇಶದ ಮಣ್ಣು ಅಂದ್ರೆ ಅಂತ. ಯಾಕೆ ಅವಕಾಶ ಕೊಡಬಾರದು ಅಂತ. ಗುರುಗಳೇ ನಮಸ್ತೆ, ನಂದಿನಿ ಅಂತ. ಒಂದು ಲೈನ್ ಓದ್ತೀನಿ. ಹಿಂದುತ್ವ ಸಮಸ್ಯೆ ಅಲ್ಲ, ಹಿಂದುತ್ವವಿಲ್ಲದ ಯುವಕರು ಸಮಸ್ಯೆ. ಸೆಕೆಂಡ್ ಒನ್ ಬಂದು ಸಂಸ್ಕೃತಿ ಉಳಿದ್ರೆ ದೇಶ ಉಳಿಯುತ್ತೆ. ಸೊ ಈ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಸ್ವಾಮೀಜಿಗಳ ಪಾತ್ರ ಏನಿರುತ್ತೆ ಅದರಲ್ಲಿ. ಈ ಸ್ವಾಮೀಜಿಗಳನ್ನ ಕೆಲವೊಂದು ರಾಜಕೀಯ ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ ಮತ್ತೆ ದಾಳವಾಗಿ ಬಳಸ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಇದೇನು, ಮತ್ತೆ ನನ್ನ ಸಂಸ್ಕೃತಿ, ನನ್ನ ಸನಾತನ ಧರ್ಮ ಉಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನೀವು ಈಗ ಮುಂಬರುವ ಪೀಳಿಗೆಗೆ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ನಾನು ಹೇಗೆ ಉಳಿಸಬಹುದು ಅದನ್ನ? ಈ ಪ್ರಶ್ನೆ ಇಲ್ಲಿಗೆ ಬರ್ತಾ ಇದೆ. ಒಳ್ಳೆ ಪ್ರಶ್ನೆ ಇದು ಕೂಡ ಅಂತ. ಈಗ ಸಂಸ್ಕೃತಿ ಉಳಿಸೋದ್ರಲ್ಲಿ ಸ್ವಾಮೀಜಿಗಳ ಪಾತ್ರ ಏನೋ, ಸಂಸ್ಕೃತಿ ಉಳಿಸೋದೇ ಅವ್ರ ಪಾತ್ರ ಅಂತ. ಅದಕ್ಕೋಸ್ಕರ ಇರ್ತಕ್ಕಂಥದ್ದವರು ಮಠಗಳು, ಸ್ವಾಮೀಜಿಗಳು. ಅವರಿಗೆಲ್ಲ ಒಂದೇ ಕರ್ತವ್ಯ ಏನು? ಇಡೀ ಸಮಾಜ ಮಠ ಮಂತ್ರಿಗಳನ್ನ ಬೆಂಬಲಿಸುತ್ತೆ, ಅವರಿಗೆ ಕಾಣಿಕೆಗಳನ್ನು ಕೊಡುತ್ತೆ, ನಮಸ್ಕಾರಗಳನ್ನು ಮಾಡುತ್ತೆ. ಯಾತಕ್ಕೋಸ್ಕರ ಮಾಡುತ್ತೆ ಅಂದ್ರೆ ಈ ಪರಂಪರೆ ಉಳಿಸ್ತಾ ಇರೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಯಾರು ಅದನ್ನ ಮಾಡ್ತಾ ಇಲ್ಲ, ಅವ್ರು ನಮಸ್ಕಾರ ತಗೊಳ್ಳೋಕ್ಕೂ ಅವ್ರಿಗೆ ಹಕ್ಕಿಲ್ಲ, ಕಾಣಿಕೆ ತಗೊಳ್ಳೋಕ್ಕೂ ಕೂಡ ಹಕ್ಕಿಲ್ಲ. ನೇರವಾಗಿ ಹೇಳೋದಾದ್ರೆ ಅವ್ರ ಕೆಲಸ ಅವ್ರು ಮಾಡ್ಬೇಕಲ್ವಾ. ಮಾಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ದೊಡ್ಡದಂತ. ಮತ್ತೆ ಈ ರಾಜಕಾರಣ ಮತ್ತೆ ಧರ್ಮ ಅಂತ ತಗೊಂಡ್ರೆ, ವೋಟ್ ಬ್ಯಾಂಕು ಹೇಳಿದ್ರಲ್ಲ ಅದನ್ನೆಲ್ಲ, ಈಗ ನಾವು ಹೇಗಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಒಬ್ಬ ರಾಜ್ಯ ಆಳ್ತಾ ಇರೋನಿಗೆ ಮಾರ್ಗದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಿತ್ತು ಹಿಂದೆ ಅಂತ. ಈಗ ವಸಿಷ್ಠರು ಮಾರ್ಗದರ್ಶನ ಮಾಡ್ತಾ ಇದ್ರು ಅಂತ. ರಾಮನಿಗೂ ಮಾಡಿದ್ರು, ದಶರಥನಿಗೂ ಮಾಡಿದ್ರು, ಅವ್ರ ತಂದೆಗೂ ಮಾಡಿದ್ರು, ಅವ್ರ ತಂದೆಗೂ, ಆ ಪೀಳಿಗೆಗೇನೆ ಈ ಗುರುಗಳ ಪೀಳಿಗೆಗಳು ಮಾರ್ಗದರ್ಶನ ಮಾಡಿದ್ದಾರೆ ಅಂತ. ಅದು ಚೆನ್ನಾಗಿರುತ್ತೆ ಅಂತ. ಹಾಗಿರ್ಬೇಕಾಗತ್ತೆ ಅದು ಅಂತ. ಎಲ್ಲ ರಾಜ್ಯ ಸೂತ್ರ ಹಿಡಿಯತಕ್ಕಂಥವರಿಗೆ, ಸಮಾಜದ ಮೇಲೆ ಪ್ರಭಾವ ಬೀರ್ತಕ್ಕಂಥವರಿಗೆ ಬೇಕಾದ ತರಬೇತಿ, ಮಾರ್ಗದರ್ಶನ ಕೊಡ್ತಕ್ಕಂಥ ಹೊಣೆಗಾರಿಕೆ ಈ ಮಠಗಳಿಗೆ ಮತ್ತು ಗುರುಗಳಿಗೆ ಇದೆ. ಆದ್ರೆ ಅವ್ರ ಕೆಲಸ ಮಾಡಕ್ ಬೇಕಾಗೋ ವಾತಾವರಣ ಕೂಡ ಸಮಾಜ ಮಾಡ್ಕೊಳ್ಬೇಕಾಗತ್ತೆ ಅಂತ. ಇವತ್ತಿನ ವಾತಾವರಣ ತುಂಬಾ ವಿಷಮವಾಗಿದೆ. ನಿಮ್ಗೊಂದು ಹೇಳ್ಬೇಕು ಅಂದ್ರೆ, ಯಾವ್ದಾದ್ರು ಒಂದು ಮಠವ ಗುರುಗಳು ಅದನ್ನ ಮಾಡೋಕ್ ಹೊರಟರು ಅಂದ್ರೆ, ಆ ಕೆಲಸ ಮಾಡೋಕ್ ಹೊರಟರು ಅಂದ್ರೆ ಅವ್ರು ಎಲ್ಲಕ್ಕೂ ಸಿದ್ಧ ಇರಬೇಕಾಗತ್ತೆ. ಅವರು ಬೆಂಕಿಗೆ, ಬಿಸಿಲಿಗೆ ಎಲ್ಲಕ್ಕೂ ಸಿದ್ಧರಿರ್ಬೇಕಾಗತ್ತೆ. ಇರ್ಬೇಕಾಗಿದ್ದ ಕರ್ತವ್ಯ. ಏನೋ ಸಮಸ್ಯೆ ಬರುತ್ತೆ ಅಂತ ನಾವು ಮಾಡೋ ಕೆಲಸ ಮಾಡದೇ ಇರಕ್ಕಾಗತ್ತ ಅಂತ. ಈಗ ಮಗು ಜನ್ಮ ಕೊಡಬೇಕು, ಪ್ರಸವ ವೇದನೆ ಆಗತ್ತೆ ಅಂತ ಅಂದ್ರೆ ಗರ್ಭಧಾರಣೆ ಮಾಡದೇ ಇರಕ್ಕಾಗತ್ತ ಒಬ್ಳು ತಾಯಿ ಅಥವಾ ಒಂದು ಗೋವು ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ, ಸಹಿಸ್ಕೋಬೇಕಾಗತ್ತಲ್ವಾ. ಇವಾಗ 2 ದಿವಸದ ಕೆಳಗಡೆ ಕ್ರಿಸ್ಮಸ್ ಆಚರಣೆ ಆಯ್ತು. ಕ್ರಿಸ್ಮಸ್ ನಮ್ದು ಸುಮ್ನೆ ಒಂದು ಮಾಡಬೇಕಾಗಿರುವಂತ ಒಂದು ರಜದ ದಿನ. ಆದ್ರೆ ಇವತ್ತು ಬಹಳಷ್ಟು ಜನ ಮಕ್ಕಳಲ್ಲಿ ಆ ನಮ್ಮ ಗಣೇಶನಿಗೆ ಮತ್ತೆ ಕೃಷ್ಣನಿಗೆ ಸಂತನ ಡ್ರೆಸ್ ಹಾಕ್ಬಿಟ್ಟು ಎಲ್ಲಾ ತರ ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ತೋರಿಸ್ತಾ ಬಂದ್ರು. ಇದು ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ, ಈಗ ನಿಮ್ಮ ಚಿತ್ರ ನೀವು ಬೇರೆ ತರ ಇದ್ರೆ ನೀವು ಒಪ್ಕೋತೀರ ಅದನ್ನ ಅಂತ.
ಈಗ ನಿಮ್ ಚಿತ್ರ, ನಿಮ್ ಫೋಟೋ, ನಿಮ್ ಚಿತ್ರ ಅಂತ ಅನ್ಕೊಳ್ಳಿ ನೀವು. ಅದಕ್ಕೆ 2 ಕೊಂಬಿದ್ರೆ ಒಪ್ಕೋತೀರಾ ನೀವು ಅಂತ? ಮಾತಿಗೆ ಹೇಳೋದು ನಾವು ಅಂತ ಒಪ್ಕೋತೀರಾ? ಇಲ್ಲ ಅಲ್ವಾ? ಬಾಲ ಇದ್ರೆ ಒಪ್ಕೋತೀರಾ? ಇಲ್ಲ ಅಲ್ವಾ? ಮತ್ತೆ ಗಣೇಶ ಒಪ್ಕೋತಾನ ಅಂತ? ಗಣೇಶ ಅಂತ ನೀವು ಶಾಂತ ವೇಷಭೂಷಣ ಹಾಕಿ ಗಣೇಶನ್ ನೀವು ತೋರಿಸಿದ್ರೆ ಗಣಪತಿ ಒಪ್ಕೋತಾನ ಅದನ್ನ ಅಂತ? ಗಣಪತಿ ಒಪ್ಕೊಡದೆ ಇದ್ರೆ ನಿಮ್ಗೆ ಅದು ಅನುಗ್ರಹ ಅಂತ ಆಗಲ್ಲ, ಅದು ಶಾಪ ಅಂತ ಆಗತ್ತೆ. ನನ್ನ ಯಾಕೆ ವಿರೂಪ ಮಾಡ್ತೀಯ ಅಂತ ಕೋಪ ಬರುತ್ತಲ್ವಾ? ಈಗ ನಿಮ್ ಚಿತ್ರನ ಯಾರಾದ್ರೂ ವಿಕೃತ ಮಾಡಿ ತೋರಿಸಿದ್ರೆ, ಬೇರೆ ತರ ಮಾಡಿ ತೋರಿಸಿದ್ರೆ ನಿಮ್ಗೇನು ಖುಷಿ ಆಗತ್ತೆ? ಬೇಜಾರಾಗತ್ತಲ್ವಾ? ಗಣೇಶಂಗೂ ಬೇಜಾರಾಗತ್ತೆ ಅಂತ. ಅಪಚಾರ ಅದು ಅಂತ. ಆ ಹಕ್ಕು ನಮ್ಗಿಲ್ಲ. ಆ ದೇವತೆಯನ್ನು ಯಾವ ತರ ಕಲ್ಪನೆ ಮಾಡಿದ, ಯಾವ ತರ ಕಲ್ಪನೆ ಅಲ್ಲ ದರ್ಶನ ಮಾಡಿದಾರೋ, ಯಾವ ತರ ಅದನ್ನ ನಮ್ಮ ಪ್ರಾಚೀನರು ಆ ತರಹ ಅದನ್ನು ತೋರಿಸಿ ನೀವು. ಅದನ್ನ ಬಿಟ್ಟು ನೀವು ಎಲ್ಲದಕ್ಕೂ ಗಣೇಶ ಅಂತಂದು, ಪಾಪ ಗಣೇಶ ಎಲ್ಲದಕ್ಕೂ ಅನಿಷ್ಟಕ್ಕೆಲ್ಲ ಅಂಗಾರಕ್ಕೆ ಗುರಿ ಅಂತ ಹೇಳ್ತಾರಲ್ಲ, ಆ ತರ ಏನೇ ಒಂದು ವಿಕಾರ ಇದ್ರು ಗಣಪತಿಗೆ ಮಾಡಿ ತೋರಿಸೋದು ಅದನ್ನ ಅಂತ. ಗಣಪತಿಗೆ ಸೂಟು ಬೂಟು ಕೂಟು ಎಲ್ಲ ಹಾಕಿ ತೋರಿಸೋದು, ಏನಾದ್ರು ಒಂದು ಎಲ್ಲದಕ್ಕೂ ಗಣಪತಿ ಬಳಸ್ತಕ್ಕಂಥ ಪದ್ಧತಿ ಬಂದಿದೆ ಅಂತ. ಅದು ಯಾಕೆಂದ್ರೆ ಗಣಪತಿನ ಉಪಾಸನೆ ಮಾಡಂತ ಒಂದು ಸಮಾಜ ಇದೆಯಲ್ಲ, ಈ ಸಮಾಜಕ್ಕೆ ಎಚ್ಚರ ಇಲ್ಲ ಅಂತ. ಈ ಸಮಾಜ ಹಾಗೆ ಬಂದಾಗ ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ಹೋರಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಅಂತ. ಮಲ್ಕೊಂಡು ಕುಂಭಕರ್ಣ ತರ ಆಡ್ತಾ ಇದೆ ಸಮಾಜ ಅಂತ. ಅದಕ್ಕೋಸ್ಕರ ಆಗ್ತಾ ಇರುವಂತದ್ದು ಅಂತ. ಹಾಗಾಗಿ ಅದು ತುಂಬಾ ದೊಡ್ಡ ಅಪಚಾರ ಅಂತ ನಮಗೆ ಅನ್ಸುತ್ತೆ. ನಿಮ್ಗೆ ಬೇಕಾದ್ರೆ ಶಾಂತನ ಬೇರೆ ತರ ಮಾಡ್ಕೊಳ್ಳಿ ನೀವು. ಆದ್ರೆ ಗಣೇಶ ಹಾಕ್ಬೇಕು, ನಿಮ್ಗೆ ಕೃಷ್ಣ ಹಾಕ್ಬೇಕು. ಕೃಷ್ಣನ್ ತರ ತೋರಿಸಿ, ಗಣೇಶನ್ ತರ ತೋರಿಸಿ. ಬಟ್ ಗುರುಗಳೇ, ಇದು ಹೊರಗಿನವರು ಅಥವಾ ಬೇರೆ ಧರ್ಮದವರು ಮಾಡಿದ್ರೆ, ಅಂದ್ರೆ ನಮ್ಮ ಧರ್ಮದ ದೇವಾನುದೇವತೆಗಳನ್ನ ವಿರೂಪಗೊಳಿಸೋ ಪ್ರಯತ್ನ ಮಾಡಿದ್ರೆ ಒಪ್ಕೊಳ್ಬಹುದೇನೋ. ಆದ್ರೆ ನಮ್ಮದೇ ಧರ್ಮದವರು ವಿರೂಪಗೊಳಿಸೋದು, ಅದು ಬಾಯಿ ಮಾತಿನಲ್ಲೂ ಹಾಗೆ ಆಕೃತಿಯಲ್ಲೂ ಎರಡರಲ್ಲೂ ಆಗೋ ಪ್ರಯತ್ನಗಳಾಗ್ತಿದೆ ಅಂತ ಹೇಳಿ ಮೊನ್ನೆ ಈ ಉದಾಹರಣೆ ಕೊಟ್ರೆ ಕೆಲವರಿಗೆ ಹರ್ಟ್ ಆಗ್ಬೋದೇನೋ. ಒಂದು ತತ್ವದ ಅಭಿಯಾನ ಅಂತ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂದೂ ದೇವಾನುದೇವತೆಗಳನ್ನ ಅಸಭ್ಯವಾಗಿ ಮಾತನಾಡೋ ಪ್ರಯತ್ನಗಳಾಗೋಗುತ್ತೆ. ಮಾತನಾಡಿದವ್ರು ಯಾರು? ಮತ್ತದೇ ಹಿಂದೂಗಳು. ಹೀಗಾಗ್ಬಿಟ್ರೆ ಹೇಗೆ ಅಂತ. ಇದು ನಮ್ಮ ಧರ್ಮ ಉದ್ದಕ್ಕೂ ಎದುರಿಸ್ತಾ ಬಂದಿರೋ ಸಮಸ್ಯೆ ಇದು. ಒಂದು ಜಯಚಂದ್ರ ಇಲ್ಲದೆ ಇದ್ದಿದ್ರೆ ಇವತ್ತು ಅಫ್ಘಾನಿಸ್ತಾನ ಏನಾಗಿರ್ತಿತ್ತು ಅಂತ, ಹೇಗಿರ್ತಿತ್ತು ಅಂತ. ಅಲ್ಲಿಂದಾನೆ ಬಂದಿದ್ದು ಈ ಕಡೆಗೆ ವಿದೇಶದ ಅಳಿಕೋರರು ಅಂತ. ದಾಟಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಅದನ್ನ ಅಂತ. ಅವತ್ತಿನ ಕಾಲದಲ್ಲಿ ಪೃಥ್ವಿರಾಜ ಅವನಿಗೆ ಅವಕಾಶ ಕೊಟ್ಟಿದ್ರೆ, ಪೃಥ್ವಿರಾಜನಿಗೆ ಅವನಿಗೆ ಅನ್ಯಾಯ ಮಾಡದೇ ಇದ್ದಿದ್ರೆ, ಪೃಥ್ವಿರಾಜನಿಗೆ ನ್ಯಾಯವಾದ ರೀತಿಯಲ್ಲಿ ಅವನ ಜೊತೆಗೆ ವ್ಯವಹಾರ ಆಗಿದ್ರೆ ಈ ದೇಶ ಹೀಗಿರ್ತಿರ್ಲಿಲ್ಲ ಅಂತ. ಇವತ್ತಿಗೂ ಇದೇ ಸತ್ಯ ಅಂತ. ನಮಗೆ ಬೇರೆ ಯಾರು ಶತ್ರುಗಳಲ್ಲ, ನಮಗೆ ನಾವೇ ಶತ್ರುಗಳು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ ಅಂತ. ಈಗ ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಆಮೇಲೆ ಈ ಪ್ರಶ್ನೆ ಬರ್ಬೋದು, ಮೊದಲಿಗೆ ನಾವೇ ತಗೊಂಡ್ಬಿಡ್ತೀವಿ ಅದನ್ನ ಅಂತ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಆ ದೇಶದ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲ ಇವರೇನೆ, ಅವರೇ ಇವರು, ಬೇರೆ ಏನೂ ಇಲ್ಲ ಅಂತ. ಅಂದ್ರೆ ಏನಾಗುತ್ತೆ ಅಂದ್ರೆ ಹೊರದೇಶದಿಂದ ಬಂದವರು ನಮ್ಗೆ ಏನ್ ತೊಂದರೆ ಮಾಡಿದ್ರು ಅದಕ್ಕಿಂತ ಹೆಚ್ಚು ತೊಂದರೆ ಏನು ಈ ದೇಶದಲ್ಲಿ ಪರಿವರ್ತನೆ ಆದವ್ರು ಮಾಡಿದ್ರು. ಕಾಶ್ಮೀರ ಅವಕ್ಕೆ ಏನ್ ಕಾರಣ ಅಂದ್ರೆ ಹೊರಗಿನ ಬಂದವರು ಅಲ್ಪ ಸ್ವಲ್ಪ ಮಾಡಿರ್ತಾರೆ. ಅದು ಅಲ್ಲಿ ಯಾರು ಮತಾಂತರ ಆದ್ರೋ ಅವ್ರು ಮಾಡಿದ ಅನಾಹುತವನ್ನ ಹೊರಗಡೆ ಬಂದವರು ಮಾಡಿಲ್ಲ ಅಂತ. ಆದ್ರೆ ಅದಕ್ಕಿಂತ ಹೆಚ್ಚಿನ ದುರ್ದೈವ ಏನಂದ್ರೆ ಅವನು ಇನ್ನು ಹಿಂದೂದಾಗೆ ಇದ್ದಾನೆ, ಹಿಂದೂ ಅಂತ ಕಲ್ಸ್ಕೊಡ್ತಾ ಇದ್ದಾನೆ, ಅದೇ ಹೆಸರಿಟ್ಕೊಂಡಿದ್ದಾನೆ. ಆದ್ರೆ ಮಾಡ್ತಾ ಇರೋ ಕೆಲಸ ಮಾತ್ರ ಅದು ಇಡೀ ನಮ್ಮ ಸನಾತನ ಧರ್ಮಕ್ಕೆ ಅಪಚಾರ ಮಾಡುವಂತ ಕೆಲಸ ಅಂತ. ಹಾಗಾಗಿ ಈ ಕುಲಕ್ಕೆ ಹುಟ್ಟಿದ್ಯಾ ಕೊಡಿದ್ಯಾ ಕಾವ್ಯ ಅಂತ ಹೇಳುವಂತ ಗಾದೆ ಇದೆಯಲ್ಲ, ಆ ತರಹ ಆಯ್ತು ಇದು. ನಮ್ಮವರು ನಮಗೆ ಶತ್ರುಗಳು ಆಗಿ ಬರುವಂತದ್ದು ಇದೆಯಲ್ಲ, ಇದೇನೆ ಯಾವತ್ತೂ ಕಾರಣ. ಈಗ ಉದಾಹರಣೆಗೆ ರಾಮಾಯಣ ತಗೊಂಡ್ರೆ, ರಾಮ ಕಾಡಿಗೆ ಹೋದ, ಆ ಸಮಸ್ಯೆ ಮೂಲ ಎಲ್ಲಿತ್ತು? ಅರಮನೆ ಒಳಗಿತ್ತು ಅಂತ. ಕೋಸದ ರಾಜ್ಯದಲ್ಲಿ ಇತ್ತು, ಅಯೋಧ್ಯೆ ನಗರದಲ್ಲಿತ್ತು, ರಾಮನ ಅರಮನೆ ಒಳಗಡೆ ಇತ್ತು ಅಂತ ಸಮಸ್ಯೆ. ಹೊರಗಡೆಯಿಂದ ಬಂದಿರೋದಲ್ಲ ಅದು ಅಂತ. ಯಾವ ಕಾಲದಲ್ಲಿ ಅವರು ಹೋದ್ರು ಈ ಸಮಸ್ಯೆ ಇದ್ದೇ ಇದೆ. ನಾವು ಮೊದಲು ನಮ್ಮವರನ್ನ ಸರಿ ಇಟ್ಕೊಳ್ಳೋದಕ್ಕೆ ನಾವು ಬೇಕಾದ ಪ್ರಯತ್ನಗಳು ಮಾಡಬೇಕು. ನಮ್ಮವರು ದಾರಿ ತಪ್ಪಿ ಹೋಗಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ಹದ್ದು ಕಾಗೆಗಳು ನಮ್ಮ ಮಕ್ಕಳನ್ನು ಕಚ್ಕೊಂಡು ಹೋಗಬಾರ್ದು ಅಂತ. ಇದಕ್ಕೆ ನಾವು ಮೊದಲು ಜಾಗ್ರತೆ ಮಾಡಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳನ್ನ ಹದ್ದು ಕಾಗೆಗಳು ಕಚ್ಕೊಂಡು ಹೋಗಿ ಅದನ್ನು ಬೇರೆ ತರ ಮಾಡಿ ನಮ್ಮ ಮಕ್ಕಳನ್ನ ತಿರುಗಿ ನಮ್ಮ ಮೇಲೆ ಚೂ ಬಿಡ್ತಕ್ಕಂಥ ಸಂದರ್ಭ